ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಇವತ್ತು ಬಿರಿಯಾನಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಮಾಡ್ತೀನೋ ಆ ಥರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಬನ್ನಿ ಮಾಡೋಣ. ಇಲ್ಲಿ ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ನಾನು ಪಲಾವ್ ಇದು ಥಿಂಗ್ಸ್ ತೊಗೊಂಡಿದ್ದೀನಿ. ಬೇ ಲೀಫು, ಆಮೇಲೆ ಇದನ್ನೇನಂತರ ಗೊತ್ತಿಲ್ಲ, ಇದೆಲ್ಲ ತೊಗೊಂಡಿದ್ದೀನಿ. ಪಲಾವ್ ಥಿಂಗ್ಸು. ಇಲ್ಲಿ ಒಂಚೂರು ಬಟಾಣಿ ಎತ್ಕೊಂಡಿದ್ದೀನಿ. ಇಲ್ಲಿ ಜಿಂಜರು, ಗಾರ್ಲಿಕ್ಕು, ಆಮೇಲೆ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ, ಆಮೇಲೆ ಧನಿಯಾ ಲೀಫು, ಆಮೇಲೆ ಒಂಚೂರು ಪಾಪಿ ಸೀಡ್ಸು, ಆಮೇಲೆ ಲವಂಗ, ಚಕ್ಕೆ ಹಾಕಿ ರುಬ್ಬಿಟ್ಟಿದ್ದೀನಿ. ಇಲ್ಲಿ ಒಂದು ಟೊಮೆಟೊ, ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಒಂದು 2 ಸ್ಪೂನು ಗೀ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೆ ಗೀ ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ನಾನು ಗೀ ಹಾಕ್ಕೊತಾ ಇದ್ದೀನಿ. ಇದು ನ್ಯಾಚುರಲ್ ಗೀ, ಹಸು ಹಾಲಿಂದ ಮಾಡಿರೋದು. ಒಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ. ಅಷ್ಟು ಸಾಕು. ಸೊ ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಯಿಲು ಗೀ ಸ್ವಲ್ಪ ಹಾಟ್ ಆಗಿದ ತಕ್ಷಣ ಪಲಾವ್ದು ಎತ್ಕೊಂಡಿದ್ದೀನಲ್ವ, ಬೇ ಲೀಫು ಅದೆಲ್ಲ ಹಾಕೋಣ. ಇವಾಗ ಇದು ಹಾಕ್ತಾಯಿದ್ದೀನಿ, ಏಲಕ್ಕಿ, ಚಕ್ಕೆ, ಆಮೇಲೆ ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ ಬೇ ಲೀಫ್ ಒಂದು ಹಾಕ್ತಾಯಿದ್ದೀನಿ. ಅದೊಂಚೂರು ಆಯಿಲಲ್ಲಿ ಚೆನ್ನಾಗಿ ಅದ್ರ ಫ್ಲೇವರ್ ಬಿಟ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಹುಷಾರು ಮಾಡಬೇಕಾದ್ರೆ ಸಿಡಿಯುತ್ತೆ ನೋಡಿ, ಈ ಥರ. ಚೆನ್ನಾಗಿ ಸ್ಮೆಲ್ ಬರುತ್ತೆ, ಬಿರಿಯಾನಿ ಫುಲ್ ಘಮ ಘಮ ಅನ್ನುತ್ತೆ. ಸೊ ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಬಟಾಣಿ ಒಂಚೂರು, ಗೋಡಂಬಿ ಹಾಕಿದ್ದೀನಿ. ಸುಮ್ಮನೆ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಗೋಡಂಬಿ ಇದ್ದರೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಬೇಯಬೇಕು. ಇಲ್ಲಿ ಜಿಂಜರು, ಗಾರ್ಲಿಕ್ಕು, ಆಮೇಲೆ ಚಿಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಟಿದ್ದೆ. ನೀವು ಎಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡಬೇಕು ನಾವು. ಗಮ್ಮಂತ. ಈಗ ಟೊಮೆಟೊ ಹಾಕಿದೆ. ಟೊಮೆಟೊ ಹಾಕಿದ ತಕ್ಷಣ ಒಂಚೂರು ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಒಂಚೂರು ಸಾಲ್ಟ್ ಹಾಕ್ಕೊಂಡೆ.
ಇಲ್ಲಿ ನಾನು ಚಿಕನ್ಗೆ ಒಂಚೂರು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಪುದೀನ ಧನಿಯಾ ಲೀವ್ಸು ಅದೆಲ್ಲನೂ ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಪಾಲಕ್ ಕೂಡ ಆ್ಯಡ್ ಮಾಡ್ಕೋಬೋದು, ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಒಗ್ಗರಣೆಗೆ ಪಾಲಕ್ಕು ಮಿಕ್ಸಿ ಮಾಡೋಕ್ಕೆ ಹಾಕ್ಕೋಬೋದು. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಒಂದು 1/2 kg ಇದೆ. ಇವಾಗ ಒಳ್ಳೆ ಮಿಕ್ಸ್ ಕೊಡಬೇಕು. ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಟ್ಕೊಡ್ಬೇಕು. ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಈಗ ನಾನು ಹೋಮ್ ಮೇಡ್ ಧನಿಯಾ ಪೌಡರು 1 ಸ್ಪೂನ್ ಹಾಕಿದ್ದೀನಿ. ಬೇಕಿದ್ರೆ ನೀವು ಕರ್ಡ್ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ ಬೇಯಬೇಕಾದ್ರೆ. ಇವಾಗ ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು 5 ನಿಮಿಷ ಆದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕಷ್ಟೆ. ಇವಾಗ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇನ್ನು ವಾಟರ್ ಆ್ಯಡ್ ಮಾಡಿಲ್ಲ. ಇವಾಗ ಉಪ್ಪು ಎಲ್ಲ ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಈ ಥರ ತವ ಇಟ್ಟು ಅದಾದಮೇಲೆ ಬಿರಿಯಾನಿ ಇದ್ರ ಮೇಲೆ ಇಟ್ಟು ಕುಕ್ ಮಾಡಿದರೆ ಬಿರಿಯಾನಿ ಕರೆಕ್ಟಾಗಿ ಆಗುತ್ತೆ. ಬಿರಿಯಾನಿ ರೆಡಿ ಆಯಿತು. ಆಲ್ರೆಡಿ ಬ್ಯಾಟಿಂಗ್ ಕೂಡ ಆಯಿತು. ಎಲ್ಲರೂ ಊಟ ಮಾಡಿದಾಯಿತು. ಬ್ರೇಕ್ಫಾಸ್ಟ್ಗೆ ಮಾಡಿಬಿಟ್ಟಿದ್ವಿ ಬಿರಿಯಾನಿ. ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆಗಬಹುದು. ನಾಟಿ ಕೋಳಿಯಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ನೀವು ಕೂಡ ಮನೆಯಲ್ಲಿ ಬಿರಿಯಾನಿ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ನಾನು ಹೇಳ್ದಂಗೆ ನಾಟಿ ಕೋಳಿಯಲ್ಲಿ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಥರ ಮಾಡಿದ್ರೆ ನಾಟಿ ಕೋಳಿಯಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಮಟನಲ್ಲೂ ಚೆನ್ನಾಗಿರುತ್ತೆ. ಮಟನಲ್ಲಿ ಸ್ವಲ್ಪ ಅದೇನೋ ಒಂಥರದಪ್ಪ ಕೊಬ್ಬು ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಒಂಚೂರು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಆದರೆ ನಾನು ಟೈಮ್ ಮಾಡಿಕೊಂಡು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟಾಟಾ, ಟೇಕ್ ಕೇರ್.